ನೀನು ನಮಗೆ ನಿನ್ನ ಎದೆ ಹಾಲು ಕುಡಿಸ್ಬೇಕು ಅಂತ ಹೇಳಿದ್ರು ಯಾರಿಗೆ? ಅನಸೂಯಮ್ಮನವ್ರಿಗೆ. ಆವಾಗ ಯಾರು? ತಳಿಮೂರ್ತಿಗಳು. ಆವಾಗ ಗಂಡನ್ನ ಪರಮ ಭಕ್ತೆ ಅವಳು ಹೋಗಿ ಪಾದಕ ಮೇಲೆ ಕೇಳ್ತಾಳೆ, ನಾನು ಈ ರೀತಿ ಬಂದಿದ್ದಾರೆ ಎಲ್ಲರೂ, ಅವರು ನಾನೇನು ಮಾಡಲಿ ಅಂತ. ಪರವಾಗಿಲ್ಲ, ಕಮಂಡಲದಲ್ಲಿ ನೀರು ತೆಗೆದಾಕ್ಬಿಟ್ಟಿದೆ, ನೀನು ನನ್ನ ಧ್ಯಾನ ಮಾಡು, ಅವರು ಮಗುಗಳಾಗ್ಬಿಡ್ತಾರೆ, ಆಗ ನೀನು ಹಾಲು ಕುಡಿಸು, ಬರೀ ಮೈನಲ್ಲಿ ಹಾಲು ಕುಡಿಸು ಅಂತ ಹೇಳ್ಬಿಡ್ತಾರೆ. ಇವರು ಪಾರ್ವತಿ, ಲಕ್ಷ್ಮಿ, ಸರಸ್ವತಿ ಎಲ್ಲ ಅವಳನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಗಂಡನ ಕಳಿಸ್ತಾರೆ ಋಷಿ ವೇಷದಲ್ಲಿ. ಆವಾಗ ಅವರು ಆಯ್ತು ಪತಿ ಕೇಳ್ಕೊಂಡು, ಪತಿಭಕ್ತಿ ಅವಳು, ಇಷ್ಟು ಮಾಡು ನೀನು, ಕಮಂಡಲದಲ್ಲಿ ನೀರು ಹಾಕಿ ಅವ್ರನ್ನ ಪ್ರೋಕ್ಷಣೆ ಮಾಡಿದ್ಮೇಲೆ ಮಗುವಾಗುತ್ತಾರೆ, ಆವಾಗ ಹಾಲು ಕುಡಿಸು ಅಂತ ತೊಟ್ಲಿಗೆ ಹಾಕೊಂಡು ತೂಗ್ತಾ ಹಾಲು ಕುಡಿಸ್ತಾ ಲಾಲ್ನೆ ಪಾಲನೆ ಮಾಡ್ತಾ ಇರ್ತಾರೆ ಅನಸೂಯಮ್ಮ. ನನಗೆ ಎಷ್ಟೋ ಮರ್ತೋಗಿದೆ. ಇನ್ನೊಂದಿನ ಚೆನ್ನಾಗಿ ಹೇಳ್ಕೊಡ್ತೀನಿ. ಎಸ್ ಎಸ್. ಹ್ಞೂ.